ನಾವೇನು ಮಾಡಬೇಕು, ನೈಸರ್ಗಿಕವಾಗಿ ಜೀವಾಮೃತ ಮಾಡ್ಬೋದು, ಘನಾಮೃತ ಮಾಡ್ಬೋದು. ಏನೇನು ಬೇಕು, 1 kg ಹಣ್ಣಾಗಿರೋ ಟೊಮೆಟೊ, ತಿರುಳು, ಸಕ್ಕರೆ ಅಂದರೆ ಬಟ್ ಎಲ್ಲರೂ ಕೋಲಾರಕ್ಕೆ ಹಾಕೋದು ಜಾಸ್ತಿ. ಇದೇ ಸಂದರ್ಭದಲ್ಲಿ ನನಗೆ ಪ್ರಧಾನಮಂತ್ರಿಯವರಲ್ಲಿ ಸಮಾಲೋಚನೆ ಮಾಡೋದಕ್ಕೂ ಸಹ ಅವಕಾಶ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಿಂದ. ಆ ದಿನದಲ್ಲಿ ನಾನು ಪ್ರಧಾನಮಂತ್ರಿಯವರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಲ್ಲಿ ಮಹಿಳೆಯರು ಯಾವ್ಯಾವ ಥರ ಅನುದಾನಗಳನ್ನ ತಗೊಂಡಿದ್ದಾರೆ, ಯಾವ ಥರ ಅನುದಾನಗಳಿಂದ ಅವರ ಕೃಷಿಯಲ್ಲಿ ಯಾವ ಥರ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ನಾವು ಪ್ರಧಾನಮಂತ್ರಿಗಳ ಹತ್ರ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರ ಹಾಗೂ ಕೃಷಿಕರ ಬಗ್ಗೆ ನಾವು ಸಮಾಲೋಚನೆಯನ್ನು ಮಾಡೋದಕ್ಕೆ ನಾನು ಸಿದ್ಧಳಾಗಿರುತ್ತೇನೆ. ಅವರು ಕೃಷಿ ಸಖಿಯಾಗಿ ತುಂಬ ಅನುಕೂಲಗಳು ಮತ್ತು ಎಲ್ರಿಗೂ ಸಹ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಅವರನ್ನು ಕೇಂದ್ರ ಸರ್ಕಾರದವರು 26ನೇ ತಾರೀಕು ಗಣರಾಜ್ಯೋತ್ಸವ ಪ್ರಯುಕ್ತ ಇವರನ್ನು ಆಯ್ಕೆ ಮಾಡಿದ್ದಾರೆ ಡೆಲ್ಲಿಗೆ ಬರೋದಕ್ಕೆ. ಅದರಿಂದ ನಮಗೆ ತುಂಬ ಸಂತೋಷ ಆಗುತ್ತೆ. ಅವರು ಒಬ್ಬರು ಹೋಗಿ ಬಂದರೆ ಅವರನ್ನು ನೋಡಿ ತುಂಬ ಇನ್ನೂ ಒಂದಷ್ಟು ಜನ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ನಾವು ಹೋಗ್ಬೋದು ಅನ್ನೋ ಖುಷಿ ಬರುತ್ತೆ. ಲಾವಣ್ಯ ಅವರು ನಮ್ಮ ಆನೂರು ಪಂಚಾಯಿತಿಯಲ್ಲಿ ಶ್ರೀಶಕ್ತಿ ಸಂಘಗಳಲ್ಲಿ ಮತ್ತು ಧರ್ಮಸ್ಥಳ ಸಂಘ ಅದರದ್ದೆಲ್ಲ ಏನೇ ಮಾಹಿತಿಗಳಿದ್ರೂ ನಮಗೆಲ್ರಿಗೂ ನಮ್ಮ ಪಂಚಾಯಿತಿಗಳಲ್ಲಿ ಎಲ್ಲ ಮಹಿಳೆಯರಿಗೂ ತಿಳಿಸ್ತಾರೆ. ಮತ್ತು ಅದರಿಂದ ನಾವು ಮಹಿಳೆಯರು ತುಂಬಾ ಅನುಕೂಲ ಪಡ್ಕೊಂಡಿದ್ದೀವಿ. ಕೃಷಿ ಸಖಿ ಲಾವಣ್ಯ ಅವರು ಗಣರಾಜ್ಯೋತ್ಸವದ ಇದಕ್ಕೆ ಕೃಷಿ ಸಖಿಯಾಗಿ ಆಯ್ಕೆ ಆಗಿರೋದ್ರಿಂದ ನಮಗೆಲ್ರಿಗೂ ಸಂತೋಷ ತಂದಿದೆ. ನಾವು NRLM ವತಿಯಿಂದ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ವತಿಯಿಂದ ನಾವು ಅವರಿಗೆ ಗಣರಾಜ್ಯೋತ್ಸವಕ್ಕೆ ಡೆಲ್ಲಿಗೆ ಹೋಗಿ ಬರೋದಕ್ಕೆ ನಾವು ತುಂಬ ಹೃದಯದ ಒಂದು ಆಶಯವನ್ನು ಮತ್ತು ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಕೃಷಿ ಸಖಿಯವರು ಸಹ ಮುಂದಿನ ಅವಕಾಶಗಳು ನಮ್ಮ ಮಹಿಳಾ ಸ್ವಸಹಾಯ ಸಂಘದ ಒಕ್ಕೂಟಗಳಿಗೆ ಈ ರೀತಿ ಲಭಿಸಲಿ ಮತ್ತು ಇದೇ ಥರ ಒಂದು ಅವಕಾಶಗಳು ಸರ್ಕಾರ ಕಲ್ಪಿಸಿಕೊಡಲಿ ಅಂತೇಳಿ ನಾನು ಈ ಮೂಲಕ ಸರ್ಕಾರವನ್ನು ಕೋರ್ತಾ ಶ್ರೀಮತಿ MR ಲಾವಣ್ಯ ಮತ್ತು ನಾಗೇಶ್ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಸರ್.